ಪರಿಶಿಷ್ಟ ಜಾತಿಯ 6 ಜನ ಜನಿವಾರ ಹಾಕೊಂಡು ಬ್ರಾಹ್ಮಣರಾಗ್ತಾರೆ. ಹೆಬ್ಬಾರೆ ಅಂತ ಬರ್ತವೆ, ಹೆಬ್ಬಾರೆಗಳನ್ನು ಒತ್ಕೊಂಡು ಕೊಂಡದಲ್ಲಿ ಓಡ್ತಾರೆ. ಪರಿಶಿಷ್ಟ ಜಾತಿಯ ಹರಿಜನರಿಗೆ ಜನಿವಾರವನ್ನು ಹಾಕಿ ಬ್ರಾಹ್ಮಣರನ್ನಾಗಿ ಪರಿವರ್ತಿಸುವ ಒಂದು ಕ್ರಿಯೆ ಇದೆ. ಇಲ್ಲಿ ಯಾಕೆ ಹಿಂಗೆ ಇಷ್ಟು ವಿಶಿಷ್ಟವಾದದ್ದು? ಸರ್, ಜಾನಪದ ಅಕಾಡೆಮಿಯ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ವಿ. ನಂತರ ಬದುಕು ಹೇಗೆ ನಡೀತು ಮುಂದಕ್ಕೆ? ಈಗ ನಾಗೇಗೌಡರ ಜೊತೆಗೆ ಕೆಲಸ ಮಾಡಾಯಿತು. ಅವರ ಅವಧಿ ಮುಗೀತು. ನಾಗೇಗೌಡರು ಅವಧಿ ಮುಗಿದ್ಮೇಲೆ ಅವರು ಮತ್ತೆ ಈ ಜಾನಪದ ಪರಿಷತ್ ಅಷ್ಟೊತ್ತು ಕಟ್ಟಿದ್ರು. ಅವರು ಜಾನಪದ ಪರಿಷತ್ತಿನ ಕೆಲಸದಲ್ಲಿ ತೊಡಗಿಸ್ಕೊಂಡ್ರು ನಾಗೇಗೌಡರು. ಅಷ್ಟೊತ್ತಿಗೆ ರಾಮಕೃಷ್ಣ ಹೆಗಡೆಯವರ ಸರ್ಕಾರ ಬಂದಿತ್ತು ಕರ್ನಾಟಕದಲ್ಲಿ. ಆವಾಗ ಒಬ್ಬರು ಜಾನಪದ ಅಕಾಡೆಮಿಗೆ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಲ್ಲ, ಅವಾಗ ಯಾರನ್ನು ಮಾಡಬೇಕು ಅನ್ನೋದವ್ರು ಚರ್ಚೆ ಅಲ್ಲಿ ನಡೆದಿದೆ. ದೊಡ್ಡ ಮಟ್ಟದಲ್ಲಿ ಇದು ಮಾಡಿ ಎಸ್.ಕೆ. ಕರೀಂ ಖಾನ್ರು ಸ್ವಾತಂತ್ರ್ಯ ಹೋರಾಟ ಮಾಡಿದವರು, ಕರ್ನಾಟಕ ಏಕೀಕರಣಕ್ಕೋಸ್ಕರ ಹೋರಾಟ ಮಾಡಿದವರು, ಮತ್ತು ಜನಪದ ಗೀತೆಗಳನ್ನು ಹಳ್ಳಿಗಾಡಿ ಪ್ರಸಾರ ಮಾಡಿದವರು, ಅಂಥವರೊಬ್ಬರು ಇದ್ದಾರೆ. ಅವ್ರನ್ನ ಇಲ್ಲಿವರೆಗೆ ಏನೂ ಮಾಡಿಲ್ಲ ಸರ್ಕಾರಗಳು, ಅವ್ರನ್ನ ಮಾಡಬೇಕು ಅಂತೇಳಿ ಹೆಗಡೆಯವರು ಒಂದು ತೀರ್ಮಾನ ಮಾಡಿ ಎಸ್.ಕೆ. ಕರೀಂ ಖಾನ್ ಅಂದರೆ ಜಾನಪದದಲ್ಲಿ ದೊಡ್ಡ ಕೆಲಸ ಮಾಡಿದವರು, ಸಿನಿಮಾ ಹಾಡುಗಳು ಬರೆದಿರೋರು. ಎಸ್.ಕೆ. ಕರೀಂ ಖಾನ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಸರ್ಕಾರ ನೇಮಕ ಮಾಡ್ತು. ತಾವು ಹಾಗೆ ರಿಜಿಸ್ಟರ್ ಆಗಿ ಮುಂದುವರೆದ್ರಿ? ಹೌದೌದು. ಸೊ ಮಾಡಿದಾಗ ಏನಾಯಿತು, ಅವಾಗಲೇ ಅವ್ರಿಗೆ ಎಸ್.ಕೆ. ಕರೀಂ ಖಾನ್ರಿಗೆ 80 ಮೇಲೆ ವಯಸ್ಸು, 81-82 ವರ್ಷ. ತಮಗೆ ಎಷ್ಟು ವಯಸ್ಸಾಗ? ಆಗ ನನಗೆ 28. ಅವರ ಮೊಮ್ಮಗನ ವಯಸ್ಸು? ಮೊಮ್ಮಗನ ವಯಸ್ಸು 50 ವರ್ಷಕ್ಕಿಂತ ಹೆಚ್ಚು ನಡುವೆ ವ್ಯತ್ಯಾಸ, ಅಂತರ. ಆಮೇಲೆ ಏನಾಗೋಯ್ತು, ಕರೀಂ ಖಾನ್ ಅಷ್ಟು ವಯಸ್ಸಿನವರೊಬ್ಬರನ್ನ ಮಾಡಿದ್ರಲ್ಲ ಅಂದ್ಬಿಟ್ಟು ಮೈಸೂರಿನ ಒಬ್ಬ ವಿದ್ವಾಂಸರು ಏನು ಮಾಡಿಬಿಟ್ರು, ಇಷ್ಟು ವಯಸ್ಸಾಗಿರೋರೊಬ್ಬರನ್ನ ಅಧ್ಯಕ್ಷನಾಗಿ ಮಾಡಿದಿರಿ, ಅವ್ರು ಏನು ಕೆಲಸ ಮಾಡೋಕ್ಕೆ ಸಾಧ್ಯ, ಮಾಡಬಾರ್ದಾಗಿತ್ತು, ಇದರಿಂದ ಅಕಾಡೆಮಿ ಹೋಯ್ತದು, ಅದು ಅಷ್ಟು ಏನೂ ಕೆಲಸ ಆಗಲ್ಲ, ಅಷ್ಟೇ ಸ್ಥಗಿತಗೊಳ್ತದೆ ಅಂತ ಒಂದು ವಾಚಕರವಾಣಿ ಬರೆದ್ಬಿಟ್ರು. ಅದನ್ನು ನೋಡ್ಬಿಟ್ಟವ್ರು ಅವ್ರೇನು ಮಾಡಿದ್ರು, ನಿಜ ನಾನು ವಯಸ್ಸಾದವನು, ನನ್ನ ಕೈಲಿ ಏನೂ ಆಗಲ್ಲ, ಅವ್ರು ಬರೆದಿರೋ ಸತ್ಯ, ನಾನು ಅರ್ಹ ಅಲ್ಲ, ನಾನು ಅಧಿಕಾರವನ್ನು ವಹಿಸ್ಕೊಳ್ಳಲ್ಲ ಅಂತ ಹೇಳಿಕೆ ಕೊಟ್ಬಿಟ್ರು. ಅಷ್ಟಕ್ಕೇ ಅಂಥವ್ರಲ್ಲ ಇದ್ರು ನೋಡಿ. ಹಂಗೆ ಹೇಳಿಕೆ ಕೊಟ್ಬಿಟ್ರು ಅವರು. ಆಮೇಲೆ ಏನಾಗೋಯ್ತು, ಅವಾಗ ಈ MP ಪ್ರಕಾಶ್ ಅವರು ಸಂಸ್ಕೃತಿ ಮಂತ್ರಿ. ಸೊ ಅವರು ನನಗೆ ಕರೆಸ್ಕೊಂಡ್ರು ಆಫೀಸ್ಗೆ. ಯಾಕೆ ಹಿಂಗೆ ಹೇಳಿಕೆ ಕೊಟ್ಬಿಟ್ಟಿದಾರಲ್ಲ, ನಮ್ಮ ಸರ್ಕಾರಕ್ಕೊಂದು ಹಿನ್ನಡೆ ಹಿಂಗೆ ಆಗೋಗ್ಬಿಟ್ರೆ, ಆಮೇಲೆ ಅಂಥ ಒಬ್ಬ ಸ್ವಾತಂತ್ರ್ಯ ಯೋಧ ಅವ್ರನ್ನ ಮಾಡಲಿಲ್ಲ ಅಂದರೆ ಹೇಗೆ, ಆಮೇಲೆ ಮುಖ್ಯಮಂತ್ರಿಗಳು ಕೂಡ ಮಾತಾಡಿ ಅಂತ ಹೇಳಿದ್ದಾರೆ, ನೀವು ಹೋಗ್ಬಿಟ್ಟು ಒಂದ್ಸಲ ಅವ್ರ ಜೊತೆ ಚರ್ಚೆ ಮಾಡ್ಕೊಂಡು ಬನ್ನಿ, ಅವ್ರನ್ನ ಒಪ್ಪಿಸ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ನಾನು ಯಾರನ್ನ ಕರ್ಕೊಂಡು ಹೋಗೋದು ಅವ್ರ ಹತ್ರ ಅಂತ ಯೋಚನೆ ಮಾಡಿ, ಅಲ್ಲಿವರೆಗೆ ಅವ್ರೇನು ನನಗೆ ಪರಿಚಯ ಇರಲಿಲ್ಲ. ಆಮೇಲೆ ಏನಾಯಿತು, ನಮ್ಮ ಸಿರಿಗಂಧ ಶ್ರೀನಿವಾಸ ಮೂರ್ತಿ ಇದ್ದಾರಲ್ಲ, ಶ್ರೀನಿವಾಸ ಮೂರ್ತಿ ಅವ್ರ ಹತ್ರ ಹಿಂದೆ ಕೆಲಸ ಮಾಡಿದ್ದವರು ಅವರು, ಈ ಯಾವುದೋ ಈ ಸಿನಿಮಾ ವಿಚಾರದಲ್ಲಿ. ಅವ್ರನ್ನ ಕೇಳಿದೆ, ಅವರು ಹೌದು ಸರ್ ನನಗೆ ಗೊತ್ತು, ಬನ್ನಿ ಹೋಗೋಣ. ಸೊ ಅವರು ನಾನಿಬ್ಬರೂ ಅವರೇನು ಈ ಬಸವನಗುಡಿನಲ್ಲಿ ಒಂದು ಸಣ್ಣದೊಂದು ಹೋಟೆಲ್ ದ್ವಾರಕಾ ಅಂತ, ಆ ದ್ವಾರಕಾ ಹೋಟೆಲ್ನ ಒಂದು ಸಣ್ಣ ಕೊಠಡಿ ಒಳಗಿದ್ರು ಅವರು. ಅವ್ರು ಬ್ರಹ್ಮಚಾರಿ, ಮದುವೆ ಆಗಿರಲಿಲ್ಲ. ಸೊ ಸಣ್ಣ ಕೊಠಡಿನಲ್ಲಿದ್ದರು. ನಾವು ಅಲ್ಲಿಗೆ ಹೋಗ್ಬಿಟ್ಟು ಎಷ್ಟೇ ಹೇಳಿದ್ರು ಇಲ್ಲಪ್ಪ ನನಗೆ ಬೇಡ, ಈ ವಯಸ್ಸಲ್ಲಿ ಯಾಕೆ ನನಗೆ, ಜನಾಭಿಪ್ರಾಯ ಬೇರೆ ಥರ ಇದೆ ಅಂಥೇಳಿ ನಿರಾಕರಿಸ್ಬಿಟ್ರು. ಕೊನೆಗೆ ನಾನು MP ಪ್ರಕಾಶ್ ಅವ್ರ ಹತ್ರ ಹೋಗಿ ಮತ್ತೆ ಹೇಳಿದೆ, ಸರ್ ಹಿಂಗೆ ಒಪ್ತಾ ಇಲ್ಲ, ನೀವೇ ಬನ್ನಿ. MP ಪ್ರಕಾಶ್ ಅವ್ರನ್ನು ಜೊತೆಗೆ ಕರ್ಕೊಂಡು ಹೋದ್ವಿ ದ್ವಾರಕಾ ಹೋಟ್ಲಿಗೆ ಬಂದರು. ಪಾಪ ಅವರೆಲ್ಲ ಆ ಕಾಲದಲ್ಲಿ ಮಂತ್ರಿಗಳು ಹಂಗೆ ಇರೋರು ಬಿಡಿ, ಸರಳವಾಗಿರೋರು. ಆಮೇಲೆ ಅವರು ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಅಪಾರವಾದ ಇದ್ದಂಥವ್ರು ಪ್ರಕಾಶ್ ಅವರು. ಆಮೇಲೆ ಕರೀಂ ಖಾನ್ರ ಬಗ್ಗೆ ಭಾಳ ಗೌರವ ಇದ್ದವರು, ಅವರು ಬಂದರು. ಆಮೇಲೆ ಕೊನೆಗೆ ಒಪ್ಸಿದ್ವಿ, ಏನೋ ಮಾಡಿ ಏನೇನೋ, ಇಲ್ಲ ಸರ್ ನೀವು ಬನ್ನಿ ನಾವಿದ್ದೀವಿ ಅಂತ. ಆಗ ಒಂದು ಮಾತು ಹೇಳಿದ್ರು ಅವರು, ನೋಡಪ್ಪ ನಾನು ಒಪ್ಕೊಳ್ತೀನಿ, ಈಗ ನೀವು ರಿಜಿಸ್ಟ್ರಾರ್ ಆಗಿ ಎಲ್ಲ ಕೆಲಸ ಮಾಡೋರು, ನೀವು ನಾನು ಬಂದಾಗಿಂದ ನನ್ನ ಅಧಿಕಾರ ಮುಗಿಯೋವರೆಗೆ ಒಂದು ಪೈಸದ ದುರುಪಯೋಗನೂ ಆಗದೇ ಇರೋ ರೀತಿಯಲ್ಲಿ ನನಗೆ ಒಳ್ಳೆ ಹೆಸರು ತರೋದಾದರೆ ನಾನು ಬರ್ತೀನಿ, ನನಗೆ ಮಾತು ಕೊಡಿ ಅಂತ ಕೇಳೋದು. ನಾನು ಅಲ್ಲೇ ಒಂದು ಕೈ ಮುಟ್ಟಿ ಕೈ ಹಿಡಿದು ಮಾತು ಕೊಟ್ಟೆ, ಸರ್ ಅಂಥದ್ದು ಏನೂ ಆಗದೇ ಇರೋವಾಗಿ, ಅಂಥದ್ದಾದರೆ ಆ ಕ್ಷಣದಲ್ಲಿ ನಾನು ವಾಪಸ್ ಬರ್ತೀನಿ ಅಕಾಡೆಮಿಯಿಂದ, ನಾನಿದ್ದೀನಿ, ನನಗೆ ಬಿಡಿ ಅದನ್ನ ಬನ್ನಿ ಅಂತ. ಸೊ ಅಂದರೆ ಎಷ್ಟರ ಮಟ್ಟಿಗೆ ನೋಡಿ, ಅಂದರೆ ಒಂದು ಪೈಸಾ ದುರುಪಯೋಗ ಹಾಕ್ಕೊಡೋದು, ಒಂದು ಕೆಟ್ಟ ಹೆಸರು ಬರ್ಕೊಡೋದು, ಅಂದರೆ ಆ ಥರದ ಮೌಲ್ಯಗಳನ್ನು ಪ್ರೀತಿಸುವ ಉಳಿಸ್ಕೊಳ್ಳುವ ಜನ ಇದ್ದರು ಅವಾಗ ಅಂತ. ಆ ಮಾತನ್ನು ಪಡ್ಕೊಂಡು ಅವರು ಅಕಾಡೆಮಿಗೆ ಬಂದರು. ಅಕಾಡೆಮಿಗೆ ಅವ್ರನ್ನ ಅಧ್ಯಕ್ಷರಾಗಿ ಬಂದರು. ಸೊ ಅವ್ರಿಗೆ ನಾಗೇಗೌಡರು ಇಷ್ಟು ಕೆಲಸ ಮಾಡಿಬಿಟ್ಟಿದ್ದಾರೆ, ಆಮೇಲೆ ಅವರೇ ಸ್ಥಾಪಕ ಅಧ್ಯಕ್ಷರು, ನಾಗೇಗೌಡರಲ್ಲಿ ನಾನೆಲ್ಲಿ, ನಾನು ಅಷ್ಟು ಕೆಲಸ ಮಾಡೋಕ್ಕಾಗತ್ತಾ ಅಂತ ಅವ್ರಿಗೊಂದು ಅಳುಕು ಇತ್ತು. ಹೌದಾ? ಆದರೆ ನಾವೆಲ್ಲ ಇದ್ವಲ್ಲ, ಸರ್ ನೀವು ಬನ್ನಿ, ಏನು ಮಾಡಬೇಕೋ ಮಾಡೋಣ, ಅದೇ ಹಿಂದಿನ ಈಗಿನ ಅಧ್ಯಕ್ಷರಿಗೆ ಕೊಂಡಿ ನೀವಿದ್ದೀರಲ್ಲ ಅಂತ ಹೇಳಿ ಅವರು ಒಂದು ಮಾತನ್ನ ಹೇಳಿದ್ರು. ಈಗ ಒಂದು ಕೆಲಸ ಮಾಡೋಣ,
ಈ ಬಯಲು ಸೀಮೆಯಲ್ಲಿರುವಂಥ ಕಲಾವಿದರನ್ನ ನಾಗೇಗೌಡರು ಎಲ್ಲರನ್ನೂ ಭೇಟಿ ಮಾಡಿದ್ದಾರೆ, ಅವ್ರ ಸಂಘಟನೆ ಮಾಡಿದ್ದಾರೆ, ಅವರ ವಿವರ ಸಂಗ್ರಹಿಸಿದ್ದಾರೆ. ಆದರೆ ಕಾಡುಗಳಲ್ಲಿರುವಂಥ, ಯಾಕೆಂದರೆ ಅವರು ಸಕಲೇಶ್ಪುರದವ್ರ ಮೂಲ, ಕರೀಂ ಖಾನ್ರು ಮಲೆನಾಡಿಗೆ ಸೇರಿದವರು. ಸೊ ಈ ಕಾಡುಗಳಲ್ಲಿರೋ ಜನಗಳು ಮತ್ತು ಈ ಬುಡಕಟ್ಟು ಜನಗಳು ಅಂಥವ್ರದ್ದು ಇದುವರೆಗೆ ಏನೂ ಮಾಡಲಿಲ್ಲ. ನಾವು ಒಂದು ಕೆಲಸ ಮಾಡೋಣ, ಅಂಥವ್ರನ್ನೆಲ್ಲ ಪತ್ತೆ ಹಚ್ಚೋಣ ಕಲಾವಿದರು, ಅವ್ರಿಗೆ ಹತ್ರ ಹೋಗೋಣ ಮತ್ತು ಅವ್ರದ್ದೆಲ್ಲ ವಿಡಿಯೋ ಚಿತ್ರೀಕರಣ ಮಾಡೋಣ. ಅವ್ರ ಜೀವನ ಅದೆಲ್ಲ ಉಳಿಬೇಕು. ಈ ಎಷ್ಟು ಬದಲಾವಣೆಗಳಾಗ್ತಿದೆ ಅಂದರೆ ಇನ್ನು 50 ವರ್ಷ ಹೋದರೆ, ಅದು 25 ವರ್ಷ ಹೋದರೆ ಏನೂ ಉಳಿಯಲ್ಲ. ಎಲ್ಲ ವಿಡಿಯೋ ಚಿತ್ರೀಕರಣ ಮಾಡೋಣ ಬುಡಕಟ್ಟುಗಳದ ಅಂತೇಳಿ ಒಂದು ಹೊಸ ಯೋಜನೆಯನ್ನು ಹಾಕೋದು. ಸೊ ಎಸ್.ಕೆ. ಕರೀಂ ಖಾನ್ರಿಗೆ ಅವರು ನಾನು ಈಗಾಗಲೇ ಹೇಳ್ದಂಗೆ ಸಕಲೇಶ್ಪುರದವ್ರು ಆದ್ರಿಂದ, ಅಲ್ಲಿ ಮಲೆನಾಡು ಭಾಗದವ್ರು ಆದ್ದರಿಂದ, ಸೊ ಅವ್ರಿಗೆ ಈ ಬುಡಕಟ್ಟುಗಳ ಬಗ್ಗೆ ಭಾಳ ಆಸಕ್ತಿ. ಸೊ ಕಾಡುಗಳಲ್ಲಿರುವಂಥ ಜನಗಳ ಬಗ್ಗೆ ಏನಾದ್ರು ಮಾಡೋಣ ಅಂಥೇಳಿ ಏನು ಮಾಡಿದ್ವಿ, ಪಶ್ಚಿಮ ಘಟ್ಟಗಳಲ್ಲಿ ವಾಸ ಮಾಡುವಂಥ ಬುಡಕಟ್ಟುಗಳ ಚಿತ್ರೀಕರಣ ಮತ್ತು ಅಧ್ಯಯನ ಅಂತ ಒಂದು ಯೋಜನೆಯನ್ನು ರೂಪಿಸಿದ್ವಿ. ಅಕಾಡೆಮಿ ಅಂಡರ್ ಸರಿ ರೂಪಿಸಿ ನಾವು ಹೆಚ್ಚು ಕಡಿಮೆ ನೋಡಿ, ಕಾರವಾರದಿಂದ ಹಿಡಿದು, ಕಾರವಾರದ ಬೆಟ್ಟಗಳಿದೆ ಅಲ್ಲಿಂದ ಹಿಡಿದು ಉತ್ತರ ಕನ್ನಡ ಮತ್ತು ಇಲ್ಲಿ ಬಿಳಿಗಿರಿ ರಂಗನ ಬೆಟ್ಟದವರೆಗೆ ಇಡೀ ನಮ್ಮ ವೆಸ್ಟರ್ನ್ ಘಾಟ್ಸ್ ಅಂತ ಏನು ಹೇಳ್ತೀವಿ, ಪಶ್ಚಿಮ ಘಟ್ಟಗಳು, ಆ ಪಶ್ಚಿಮ ಘಟ್ಟಗಳ ಎಲ್ಲ ಜಾಗಗಳನ್ನು ಸುತ್ತಾಡಿದ್ವಿ. ಆಗ ನೋಡಿ ಅವ್ರಿಗೆ 81 ವರ್ಷ. ಆಗ ಒಂದು ಕಾಲು ಸ್ವಲ್ಪ ಐಬು ಕುಂತ್ಕೊಂಡು ನಡೆಯೋರು. ಆದರೆ ಸರ್ ನೀವು ಬರಬೇಡಿ, ನಾವು ಹೋಗಿ ಮಾಡ್ಕೊಂಬರ್ತೀವಿ ಅಂತಂದರೆ ಒಪ್ತಿರಲಿಲ್ಲ. ಈಗ ಉದಾಹರಣೆಗೆ ಒಂದು ಸಲ ಈ ಇದು ಎಲ್ಲಿ ದಾಂಡೇಲಿ ಹತ್ರ, ದಾಂಡೇಲಿಯ ಒಳಗಡೆ ಈಗ ಗೌಳಿಗರ ಮನೆ ಇದೆ ಇಲ್ಲಿ, ಆ ಗೌಳಿಗರನ್ನು ನೋಡೋಕೆ ಹೋದ್ವಿ. ಅವರು ಪಶುಸಂಗೋಪಕರು, ಅಂದರೆ ಎಮ್ಮೆಗಳನ್ನು ಸಾಕ್ಕೊಂಡು ಅದರ ಹಾಲು ಉತ್ಪನ್ನದಿಂದ ಜೀವನ ಮಾಡುವಂಥವ್ರು. ಸೊ ಅಂಥವ್ರ ಹತ್ರ ಹೋಗಬೇಕಾದಾಗ ಒಂದು ಸಲ 6 ಕಿಲೋಮೀಟರ್ ನಡಿಬೇಕಾಯಿತು. ಅವರು ಸರ್ ನೀವು ಇಲ್ಲಿ ಇದ್ಬಿಡಿ, ಯಾವುದೋ ಒಂದು ಐಬಿನಲ್ಲಿದ್ವಿ, ನೀವು ಈ ಇನ್ಸ್ಪೆಕ್ಷನ್ ಬಂಗ್ಲೋ ಇದ್ಬಿಡಿ, ಇಲ್ಲಿ ನಾವು ಹೋಗಿ ಬರ್ತೀವಿ ಅಂದರೆ ಇಲ್ಲ ನಾನು ಬರಬೇಕು, ಅವ್ರನ್ನೆಲ್ಲ ನಾನು ನೋಡಿದೆ ಹೇಗೆ ಅಂಥೇಳಿ ಅವ್ನು ಟೋಪಿನೂ ಹಾಕ್ಕೊಂಡು ಎಲ್ಲ ಯಾವಾಗಲೂ ಶುಭ್ರವಾದ ಬಿಳಿ ಒಂದು ಜುಬ್ಬ, ಒಂದು ಪೈಜಾಮ ಮತ್ತು ಒಂದು ಟೋಪಿ. ಅವರು 6 ಕಿಲೋಮೀಟರ್ ನಮ್ಮ ಜೊತೆಗೆ ಸರಿಸಮಾನವಾಗಿ ನಡ್ಕೊಂಡ್ಬಂದರು. 81-87 ವರ್ಷದ ವೃದ್ಧ ನಡ್ಕೊಂಡು ಬಂದರು. ಮತ್ತು ಅಲ್ಲಿ ಪ್ರತಿಯೊಂದು ಫ್ರೇಮು ನೋಡೋರು, ಸರಿ ಮಾಡಿ ಅಂತ ಹೇಳೋರು. ನಮ್ಮ ಶ್ರೀನಿವಾಸ ಮೂರ್ತಿ ಕ್ಯಾಮ್ರಾಮನ್ನು, ನಾಗೇಗೌಡರಿಗೂ ಅವರೇ ಕ್ಯಾಮ್ರಾಮನ್ ಯಾವಾಗಲೂ. ಸೊ ಅಕಾಡೆಮಿಗೆ ಪರಿಷತ್ಗೆ ಎರಡಕ್ಕೂ ಅವರೇ, ಇಲ್ಲಿರುವಂಥ ಅನೇಕ ಇದನ್ನು ಅವರೇ ಮಾಡೋದು. ಸೊ ಮಾಡಿಸೋರು. ಆಮೇಲೆ ಇನ್ನೊಂದು ಸಲ ನಾವು ಕೊಡಗುಗೆ ಹೋದಾಗ ಕೊರ್ತಿಕಾಡು ಅಂತ ಒಂದು ವಿರಾಜಪೇಟೆ ತಾಲೂಕಲ್ಲಿ 1,500 ಅಡಿ ಹತ್ಕೊಂಡು ಹೋಗ್ಬೇಕು. ಅದಕ್ಕೆ ಸರ್ ನೀವು ಇಲ್ಲಿ ಬೇಡ ಸರ್, ನೀವು ಇಲ್ಲೊಂದು ಕಡೆ ಇರಿ. ಇಲ್ಲ ನಾನು ಬರೋದೆ, ಬೆಟ್ಟನ ಹೊತ್ಕೊಂಡು ಬಂದರು. ಆ ಥರದ ಉತ್ಸಾಹ ಇದು, ಮತ್ತು ಅಷ್ಟು ಕಾಳಜಿ. ವೃದ್ಧ ಅಂದರೆ ಆಗಲೇ ಅದನ್ನು ವಾಪಸ್ ತಗೊಳ್ಳಿ. ಯಾವುದು ವೃದ್ಧ ಅಲ್ಲ, ಅವರು ವೃದ್ಧ ಅಲ್ಲ, ಚೇತನ. ಅದು ಅಲ್ಲ ನೋಡೋಕೆ ಹಾಗೆ, ಬಟ್ ಆ ರೀತಿಯ ಒಂದು ಚೇತನ ಒಂದು ಇದಿತ್ತು. ಮತ್ತು ಉತ್ಸಾಹಿ, ಹಿಂಗೇನೋ ಮಾಡಬೇಕು, ಇದು ಮಾಡಬೇಕು ಅಂತೇಳಿ. ಆಮೇಲೆ ಅದ್ರ ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನ ಸಂಘಟಿಸಿದ್ವಿ. ತುಂಬ ಚೆನ್ನಾಗಿ ನಡೆದ್ವು. ಎಷ್ಟರ ಮಟ್ಟಿಗೆ ಅಂತಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು, ಮಂತ್ರಿಗಳು ಮತ್ತು ಇವರು ಎಲ್ಲ ಜಾನಪದ ಅಕಾಡೆಮಿಲಿ ನೋಡ್ರಿ ಹೆಂಗೆ ನಡೀತಾ ಇದೆ ಕೆಲಸ, ಉಳಿದವ್ರು ಯಾಕ್ರಿ ಹೆಂಗೆ ಮಾಡ್ತಾ ಇಲ್ಲ ಅಂತ ಕೇಳುವಷ್ಟರ ಮಟ್ಟಿಗೆ ಕರೀಂ ಖಾನ್ರ ಕಾಲದಲ್ಲಿ ಕೆಲಸಗಳಾದವು. ಟೀಕೆ ಮಾಡಿದ್ದವರಿಂದಲೇ ಪ್ರಶಂಸೆ, ಅವರಿಂದನೇ ಪ್ರಶಂಸೆ ಬಂತು. ಅಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ರು. ಸೊ ಅವ್ರ ಜೊತೆಗೆ ಕೂಡ ನಾನು ಈ ಬುಡಕಟ್ಟುಗಳ ಬಗ್ಗೆ ಇಷ್ಟೊಂದು ಹಚ್ಕೋಬೇಕಾದ್ರೆ, ನಾನು ಮೊದಲೆಲ್ಲ ನನಗೇನಂತಂದರೆ ಈ ಟ್ರೆಕ್ಕಿಂಗ್ ಭಾಳ ಇಷ್ಟ. ನಾನು ಬೇರೆ ಗ್ರೂಪ್ಗಳ ಜೊತೆಗೆ ನಾನು MA-ಯಲ್ಲಿದ್ದಾಗಿಂದನೂ ಕೂಡ ತಿರುಗಾಟಕ್ಕೆ ಹೋಗ್ತಾ ಇದ್ದೆ, ಕಾಡುಗಳಿಗೆ ಹೋಗ್ತಾ ಇದ್ದೆ, ಗ್ರೂಪ್ಗಳ ಜೊತೆಗೆ ಟ್ರೆಕ್ಕಿಂಗ್ ಮಾಡ್ತಿದ್ದೆ, ಬೆಟ್ಟಗಳ ತಿಳಿತಿದ್ದೆ. ಹಂಗಾಗಿ ನನಗೆ ನೇಚರ್ ಬಗ್ಗೆ ಮೊದಲಿಂದನೂ ಒಂದು, ಪ್ರಕೃತಿಯ ಬಗ್ಗೆ ಒಂದು ಇದು, ಪ್ರಕೃತಿ ಮತ್ತು ಸಂಸ್ಕೃತಿ ಎರಡು ನನ್ನ ಆಸಕ್ತಿ ನಿಜ ಹೇಳ್ಬೇಕಂತಂದರೆ, ನೇಚರ್ ಆ್ಯಂಡ್ ಕಲ್ಚರ್. ಸೊ ಇಲ್ಲಿ ಏನಾಯಿತು, ಅಕಾಡೆಮಿಕ್ ಸೇರಿದ ಮೇಲೆ ಕರೀಂ ಖಾನ್ರು ಬಂದ ಮೇಲೆ ನನ್ನ ಇದಕ್ಕೆ ಇನ್ನಷ್ಟು ಇಂಬು ಕೊಟ್ಟು ಹಾಗೆ ಇಡೀ ಪಶ್ಚಿಮ ಘಟ್ಟಗಳ ಎಲ್ಲ ತಾಣಗಳನ್ನು, ಅಲ್ಲಿರುವಂಥ ಬುಡಕಟ್ಟುಗಳನ್ನು ನೋಡಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೌಳಿಗರು, ಆಮೇಲೆ ಹಾಲಕ್ಕಿ ಒಕ್ಕಲಿಗರು, ಆಮೇಲೆ ಸಿದ್ಧಿಯರು, ಅದಾದಮೇಲೆ ಕುಣಬಿಯರು. ಸೊ ಇಷ್ಟು ಜನಾಂಗವನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡೋಕೆ. ಆಮೇಲೆ ಗೊಂಡ್ರು, ಇಷ್ಟು ಜನಾಂಗವನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇನ್ನು ತಿರ್ಗಾ ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರೆ ಕೊರಗರು, ಮಲೆಕುಡಿಯರು, ಕುಡಿಯರು, ಸೊ ಇವರೆಲ್ಲ ಸಿಗ್ತಾರೆ. ಆಮೇಲೆ ಮೇರ, ಮನ್ಸ ಅಂಥವೆಲ್ಲ ಬರ್ತಾರೆ. ಆಮೇಲೆ ತಿರ್ಗಾ ನೀವು ಕೊಡಗಿಗೆ ಬಂದರೆ ಅಲ್ಲಿ ಕುಡಿಯ ಜನಾಂಗ, ಎರವ ಜನಾಂಗ, ಜೇನುಕುರುಬ ಜನಾಂಗ ಅವ್ರು ಬರ್ತಾರೆ. ತಿರ್ಗಾ ಹಿಂಗೆ ಬಂದರೆ ಸೋಲಿಗರು, ಇವರೆಲ್ಲ ಬಿಳಿಗಿರಂಗನ ಬೆಟ್ಟದಲ್ಲೆಲ್ಲ. ಹಿಂಗೆ ಇಡೀ ವೆಸ್ಟರ್ನ್ ಘಾಟ್ಸ್ ಏನಿದೆ, ಆ ಇಡೀ ಪಶ್ಚಿಮ ಘಟ್ಟಗಳಲ್ಲಿರ್ತಕ್ಕಂಥ ಎಲ್ಲ ಬುಡಕಟ್ಟುಗಳನ್ನು ನಾವು ಚಿತ್ರೀಕರಣ ಮಾಡೋದಷ್ಟೇ ಅಲ್ಲ, ಅದನ್ನೆಲ್ಲ ಒಂದೊಂದು ಎಡಿಟ್ ಮಾಡಿ 5 ಕ್ಯಾಸೆಟ್ಗಳನ್ನ ಬಿಡುಗಡೆ ಮಾಡಿದ್ವಿ. ಆಗ
ಅಂದರೆ ಪಶ್ಚಿಮ ಘಟ್ಟಗಳ ಬುಡಕಟ್ಟುಗಳು. ಎಲ್ಲಿ ಸಿಗುತ್ತೆ ಈಗ? ಈಗ ಎಲ್ಲ ಹಳೆ ಫಾರ್ಮೇಟ್ ಅಲ್ವಾ, ಅವಾಗೆಲ್ಲ ಮಾರಾಟನೂ ಮಾಡಿದ್ವಿ ಅಕಾಡೆಮಿಯಿಂದ. ಈಗ ಅದು ಯಾವುದು ಸಿಗ್ತಾ ಇಲ್ಲ ಬಿಡಿ. ಸೊ ಅವಾಗಿನ ಕಾಲಕ್ಕೆ ಅದಂದರೆ. ಆಮೇಲೆ ನಾನೇನು ಮಾಡಿದೆ, ಇನ್ನು ಪ್ರತಿಯೊಂದು ಕಡೆಗೂ ಹೋಗಿ ಬಂದ ನಮ್ಮ ಆ ಅನುಭವ ಮರೆಯಾಗ್ಬಿಡಬಾರ್ದು ಅಂತೇಳಿ ಒಂದೊಂದು ಕಡೆ ಹೋದಾಗ್ಲೂ ಆ ಬುಡಕಟ್ಟುಗಳನ್ನು ಇಟ್ಕೊಂಡು ಆ ಸ್ಥಳ, ಅಲ್ಲಿರುವ ಕಾಡು, ಅದರ ಒಂದು ಇದು, ಆ ಎಲ್ಲ ವಿಶೇಷತೆಗಳನ್ನು ಇಟ್ಕೊಂಡು ಒಂದೊಂದು ಲೇಖನ ಬರೀತಾ ಬಂದೆ. ನನ್ನ ಬಹುತೇಕ ಲೇಖನಗಳು ಪ್ರಜಾವಾಣಿಯ ಸಾಪ್ತಾಹಿಕ ಪರ್ವಣಿಯಲ್ಲಿ, ಇಡೀ ಸಾಪ್ತಾಹಿಕ ಪರ್ವಣಿ ಲೇಖನಗಳಾಗಿ ಬಂದಿವೆ. ಆಮೇಲೆ ಸುಧಾದಲ್ಲಿ, ಆವಾಗ ಇನ್ನೊಂದು ಬೇರೆ ಬೇರೆ ಪತ್ರಿಕೆಗಳಲ್ಲಿ, ಕನ್ನಡಪ್ರಭದಲ್ಲೆಲ್ಲ ಬಂದಿವೆ. ಆದರೆ ಪ್ರಜಾವಾಣಿ ಹೆಚ್ಚು ಲೇಖನಗಳನ್ನ ಪ್ರಕಟಣೆ ಮಾಡ್ಬೋದು ವಿತ್ ಫೋಟೋಸ್. ಯಾರು ಅಷ್ಟು ಇಂಟೀರಿಯರ್ಗೆ ಹೋಗಿ ಯಾರು ಮಾಡ್ತಾರೆ, ಬಂದದ್ದೇ ಒಂದು ಅಪರೂಪದ ಇದು. ಸೊ ಹಾಗಾಗಿ ಆವಾಗ ಪ್ರಜಾವಾಣಿ, ಸುಧಾ, ಕನ್ನಡಪ್ರಭ, ಆಮೇಲೆ ಸುದ್ದಿ ಸಂಗಾತಿ ಅಂತ ಒಂದು ಪತ್ರಿಕೆ ಬರ್ತಿತ್ತು ಅದು, ಮತ್ತು ನಮ್ಮ ಅಕಾಡೆಮಿಯಿಂದ ಜಾನಪದ ಗಂಗೋತ್ರಿ ಅಂತ ಪತ್ರಿಕೆ ಬರ್ತಿತ್ತು. ಈ ಪತ್ರಿಕೆಗಳಲ್ಲೆಲ್ಲ ನನ್ನ ಲೇಖನಗಳು ಬಂದು, ಒಂದು ಡೆಕನಾಯ್ಡಲ್ಲಿ ಕೂಡ ಬಂತು, ಅವರೇ ಟ್ರಾನ್ಸ್ಲೇಟ್ ಮಾಡಿ ಹಾಕೊಂಡ್ರು, ತುಂಬ ಒಳ್ಳೆಯ ಲೇಖನ ಅಂತೇಳಿ. ಇದರೊಳಗೆ ಒಂದನ್ನು ನಿಮ್ಗೆ ಹೇಳ್ಬಿಡ್ತೀನಿ, ಎಷ್ಟು ವಿಶೇಷಗಳಿರ್ತವೆ ಅಂತ ಅನ್ನೋದಕ್ಕೆ. ಆಮೇಲೆ ಅದು ಗಿರಿಜನ ನಾಡಿಗೆ ಪಯಣ ಅಂತ ನಂದೊಂದು ಪುಸ್ತಕ ಆಯಿತು, ಆ ಲೇಖನಗಳೆಲ್ಲ ಸರಿ, ಅದು ಬಹಳ ಪ್ರಖ್ಯಾತ ಆಯಿತು ಬಿಡಿ. ಈಗ ಅದು 5ನೇ ಮುದ್ರಣ ಆಗಿದೆ ಅದು. ಸೊ ಅಲ್ಲಿ ಒಂದು ವಿಷಯನ ಹೇಳ್ಬೇಕು ನಿಮಗೆ ನೋಡಿ. ಒಂದು ಈ ಲಿಂಗನಮಕ್ಕಿ ಡ್ಯಾಮ್ ಇದೆಯಲ್ಲ, ಈಗ ಜೋಗ ಜಲಪಾತದ ಹತ್ರ ಕಟ್ಟಿದ್ದಾರೆ ನೋಡಿ, ಆ ಲಿಂಗನಮಕ್ಕಿ ಡ್ಯಾಮು ಇವತ್ತು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಆದರೆ ಅಷ್ಟು ವಿಸ್ತಾರವಾದ ಡ್ಯಾಮ್ ಕಟ್ಟಬೇಕಾದ್ರೆ ಅಲ್ಲಿ ಎಷ್ಟು ಜನ ವಾಸ ಆಗಿದ್ರು ಆ ಕಾಡಿನಲ್ಲಿ, ಅವ್ರನ್ನೆಲ್ಲ ಒಕ್ಕಲೆಬ್ಬಿಸಲಾಯಿತು. ಅವರೆಲ್ಲ ಮುಂದೆ ಏನು ಕತೆ ಅವ್ರದ್ದು ಗೊತ್ತಿಲ್ಲ, ಯಾರ್ಯಾರು ಏನಾದರೂ ಗೊತ್ತಿಲ್ಲ. ಅವ್ರು ಕೆಲವರಿಗೆ ಪರಿಹಾರ ಸಿಕ್ಕಿದೆ. ಆದರೆ ಈ ಬುಡಕಟ್ಟುಗಳು ಯಾರಿದ್ರು, ಅದು ಹೆಚ್ಚು ಕಡಿಮೆ ಅಲ್ಲಿ ಕುಣಬಿಯರಿದ್ದರು, ಗೊಂಡ್ರಿದ್ರು. ಮತ್ತು ಇಂಥ ಜನಾಂಗಗಳಿಗೆ ಅವ್ರಿಗೆ ಅವ್ರ ಹೆಸರಲ್ಲಿ ಖಾತೆ ಅಥವಾ ಭೂಮಿ ಏನೂ ಇರಲಿಲ್ಲ. ಈಗಾಗಲೇ ಭೂಮಿ ಇದ್ದು ಖಾತೆ ಇದ್ದವ್ರಿಗೆ ಪರಿಹಾರಗಳನ್ನ ಕೊಟ್ಟರು, ಅರಣ್ಯ ಕಾಯ್ದೆ ಹಕ್ಕುಪತ್ರ ಸಿಕ್ಕಿದೆ ಅವ್ರಿಗೆ. ಬಟ್ ಇವ್ರಿಗೆ ಅಂದರೆ ಮುಳುಗಡೆಯಲ್ಲಿ ಇದಾದವ್ರಿಗೆ, ಬುಡಕಟ್ಟುಗಳಿಗೆ ಏನೂ ಸಿಕ್ಕಲಿಲ್ಲ. ಆ ರೀತಿಯಲ್ಲಿ ಮುಳುಗಡೆ ಆಗಿ ಅತಂತ್ರ ಸ್ಥಿತಿಗೆ ಬಂದಂಥ ಒಂದು ಬುಡಕಟ್ಟು ಎಲ್ಲೂ ಜಾಗ ಸಿಗದೆ 5,000 ಅಡಿ ಎತ್ತರದ ಪರ್ವತವನ್ನು ಸೇರ್ಕೊಂತು. ಯಾವ ಬುಡಕಟ್ಟು ಅದು? ಕುಣಬಿ ಬುಡಕಟ್ಟು. ಅದು ಎಲ್ಲಿ? ಸಾಗರ ಮತ್ತು ಭಟ್ಕಳದ ನಡುವೆ ಮೆಗಾನೆ ಅಂತ ಒಂದು ಪರ್ವತ ಬರ್ತದೆ. ಮೆಗಾನೆ ಅಂತ 5,000 ಅಡಿ ಎತ್ತರ ಇದೆ. ಮೇಲ್ಗಡೆ ಸಮತಟ್ಟಾಗಿ ಒಳ್ಳೆ ಕಣಿವೆ ಎಲ್ಲ ಇದೆ. ಆ ಪರ್ವತವನ್ನು ಏರ್ಕೊಂಡೋಗಿ ಅಲ್ಲಿ ಸೆಟ್ಲ್ ಆದರು, ಅಲ್ಲಿ ತಮ್ಮ ವಾಸಸ್ಥಾನವನ್ನು ಕಂಡುಕೊಂಡ್ರು. ಇನ್ಯಾವ ಅಣೆಕಟ್ಟು ಬಂದರೂ ನಮ್ಮನ್ನು ಖಾಲಿ ಮಾಡಿಸ್ಬಾರ್ದು ಅಂತ ಅನ್ನೋ ಥರದಲ್ಲಿ ಬದುಕಿನ ಭಯ. ಅಲ್ಲಿ ಜನ ಇದ್ದಾರೆ ಅಂತ ಗೊತ್ತಾಗಿ ಕರೀಂ ಖಾನ್ರು ಏನು ಹೇಳಿದ್ರು, ಆದರೆ 5,000 ಅಡಿ ಎತ್ತರಕ್ಕಂತೂ ಅವ್ರು ಹತ್ತಕ್ಕಾಗ್ತಿರ್ಲಿಲ್ಲ. ತೀರಾ ಹಿಂಗೆ ಕಡ್ದಾದ ಬೆಟ್ಟ, ನಿಮ್ಗೆ ಸಾಧ್ಯನಾ, ನೀವು ಹೋಗಿ ಅಲ್ಲಿ ಚಿತ್ರೀಕರಣ ಮಾಡ್ಕೊಂಬರ್ತೀರಾ ಅಂತ ನನಗೂ ಶ್ರೀನಿವಾಸ ಮೂರ್ತಿಗೆ ಹೇಳಿದ್ರು. ನಾವೇನು ಮಾಡಿದ್ವಿ, ಸಾಗರದಲ್ಲೊಂದು ಗಿರಿಜನ ವಿಚಾರ ಸಂಕಿರಣ ಅಂತ ಇಟ್ಕೊಂಡಿದ್ವಿ. ಆ ಗಿರಿಜನ ವಿಚಾರ ಸಂಕಿರಣವನ್ನು ಮುಗಿಸಿ ಕರೀಂ ಖಾನ್ರನ್ನ ಅಲ್ಲೇ ಇದರಲ್ಲಿ ಉಳಿಸಿ, ಅಲ್ಲಿ ಒಬ್ಬರು ಉಚ್ಚಪ್ ಮಾಸ್ಟರ್ ಅಂತೇಳಿ ಗಿರಿಜನ ಆಶ್ರಮ ಶಾಲೆಯ ಮುಖ್ಯ ಶಿಕ್ಷಕರು, ಮತ್ತು ನಮಗೂ ಎಲ್ಲ ಅವರು ಗುರುಗೂ ಸಮಾನನೇ ಅವ್ರಿಗೆ. ಆ ಉಚ್ಚಪ್ ಮಾಸ್ಟರ ಜೊತೆಗೆ ಕರ್ಕೊಂಡು ನಾವೇನು ಮಾಡಿದ್ವಿ, ಆ ಪರ್ವತವನ್ನು ಹತ್ತಿದ್ವಿ. 5,000 ಅಡಿ ಪರ್ವತ. ಆ ಪರ್ವತವನ್ನು ಹತ್ತಿ ಮೇಲೆ ಹೋದರೆ ಏನು ಸುಂದರವಾದಂಥ ಜಾಗ, ವಾತಾವರಣ. ಒಂದು ಕಣಿವೆ, ಆ ಕಣಿವೆನಲ್ಲಿ ಅಲ್ಲಲ್ಲಿ ಒಂದೊಂದು ಮನೆಗಳು, ಕಾಡಿನ ನಡುವೆ ಮನೆಗಳು. ಕಾಡಂದರೆ ಗುಡಿಸಲುಗಳು ಕಾಡೆ. ಅಲ್ಲೆಲ್ಲೋ ಒಂದಷ್ಟು ಜಾಗ ನಸನ ಮಾಡಿಕೊಂಡು ಅಲ್ಲೊಂದು ಭತ್ತ ಬೆಳೆ, ಕಬ್ಬು ಬೆಳೆಯೋದೆಲ್ಲ ಮಾಡ್ಕೊಂಡಿದ್ರು ಅವರಲ್ಲಿ. ಹಾಂ, ಆ ಜಾಗಕ್ಕೆ ಹೋಗಿ ಚಿತ್ರೀಕರಣ ಮಾಡ್ಕೊಂಡು ಬಂದ್ವಿ. ಅದೇ ಥರ ಇನ್ನೊಂದು ಸಲ ಕುಡುಗುಂಜಿ ಅಂತ ಒಂದು ದ್ವೀಪ, ಅದು ಇದು ತಲಕಳಲೆ ಅಂತ ಇನ್ನೊಂದು ಡ್ಯಾಮ್ ಬರ್ತದೆ ಈ ಜೋಗದ ಹತ್ರ. ಅದು ಅದರ ಪರ್ಯಾಯ ಅಣೆಕಟ್ಟದು. ಈ ಲಿಂಗನಮಕ್ಕಿ ಅಣೆಕಟ್ಟು ನೀರು ಖಾಲಿ ಆಯ್ತಾ ಬಂದರೆ ಅಲ್ಲಿಂದ ಬಳಸ್ಕೋತಾರೆ ವಿದ್ಯುತ್ ಉತ್ಪಾದನೆಗೆ. ಆ ತಲಕಳಲೆ ಡ್ಯಾಮಿನ ನಡುವೆ ಕುಡುಗುಂಜಿ ಅಂತ ಒಂದು ದ್ವೀಪ ಇದೆ. ಅಲ್ಲಿ ಹಸಲ್ರಿದ್ದಾರೆ, ಹಸಲ ಅಂತೇಳಿ. ಆ ಹಸಲ್ರನ್ನ ನೋಡೋಕ್ಕೆ ಸುಮಾರು 15 ಕಿಲೋಮೀಟ್ರು ದೋಣಿನಲ್ಲಿ ಹೋದ್ವಿ. ಕರೀಂ ಖಾನ್ ನನ್ನ ಹತ್ರ ಈಗ ನನ್ನ ಗಿರಿಜನ ಅಡಿಗೆ ಪಯಣದಲ್ಲಿ ಎಲ್ಲ ಫೋಟೋಗಳೇ ಇದೆ, ನಿಮ್ಗೆ ತೋರಿಸ್ತೀನಿ. ಸೊ ಅಲ್ಲಿ ಹುಡ್ಕೊಂಡು ಹೋದ್ವಿ. 15 ಕಿಲೋಮೀಟ್ರ್ ನೀರಿನೊಳಗೆ ಪ್ರಯಾಣ ಮಾಡುವಾಗ ನಡುಗಡ್ಡೆನಲ್ಲಿ ಹೋದರೆ ಅಲ್ಲಿ ಆ ಜನಾಂಗ ಇದೆ. ಬಹುಶಃ ಸರ್ಕಾರದ ಪರವಾಗಿ ಮತ್ತಾರು ಆ ಪ್ರಯತ್ನ ಮಾಡಲಿಲ್ಲ, ಯಾರೂ ಹೋಗಿರಲಿಲ್ಲ. ಸೊ ಅದನ್ನು ನಾನು ಪ್ರಜಾವಾಣಿಯಲ್ಲಿ ಬರೆದೆ, ಮೇಘಾನೆದ್ನೂ ಪ್ರಜಾವಾಣಿನಲ್ಲಿ ಬರೆದೆ. ಒಂದು ಇಡೀ ಲೋಕಕ್ಕೆ ಒಂಥರ ಪರಿಚಯ ಆದಂಗೆ. ಗಿರಿಜನರ ನಾಡಿಗೆ ಪಯಣ ಲೇಖನ ಸಂಗ್ರಹ. ಹೌದೌದು. ನಾನು ಆ ಮೆಗಾನೆ ಬಗ್ಗೆ ಬರೆದ ಮೇಲೆ ಅದನ್ನು ಓದ್ಬಿಟ್ಟು ಕಾಗೋಡು ತಿಮ್ಮಪ್ಪನವರು, ಅರೆ ನನ್ನ ಕಾನ್ಸ್ಟಿಟ್ಯೂನ್ಸಿಲಿದೆ ನಾನೇ ಹೋಗಿಲ್ವಲ್ಲ ಅಂತ ಅವ್ರು ಹತ್ಕೊಂಡು ಹೋಗಿದ್ದಾರೆ. ಆಮೇಲೆ ಕಾಗೋಡು ತಿಮ್ಮಪ್ಪನವರು ಸಮಾಜವಾದಿ ರಾಜಕಾರಣಿಯವರು, ಅವರು ಆಮೇಲೆ ಇದಕ್ಕೆ ಹೋಗಿ ಬಂದಿದ್ದಾರೆ ಮೆಗಾನೆಗೆ.
ಸೊ ಹಿಂಗೆ ಕುಡುಗುಂಜಿದು ಬರೆದ್ಮೇಲೆ ಕುಡುಗುಂಜಿಗೆ ಎಷ್ಟೋ ಜನ ಹೋಗಿ ಬಂದರು, ಹಿಂಗೆಲ್ಲ ಆಯಿತು. ಸೊ ಇವೆಲ್ಲ ಕೆಲವು ಉದಾಹರಣೆಗಳು. ಕರೀಂ ಖಾನ್ರ ಕಾಲದಲ್ಲಿ ಈ ಥರದ ಒಂದು ಇಡೀ ಬೆಟ್ಟ ಪ್ರದೇಶಗಳನ್ನ ಸುತ್ತಿ ಮಾಡಿದ್ವಿ. ಮತ್ತು ಬಯಲುಸೀಮೆನಲ್ಲಿ ಕೆಲಸ ಮಾಡಲಿಲ್ಲ ಅಂತಲ್ಲ, ಅಲ್ಲೂ ಕೂಡ ಅನೇಕ ಮೇಳಗಳನ್ನ ಸಂಘಟನೆ ಮಾಡಿದ್ವಿ. ಆಮೇಲೆ ಅನೇಕ ಪುಸ್ತಕಗಳು ಕೂಡ ಹೊರಬಂದವು. ಆಮೇಲೆ ಅನೇಕ ಸೆಮಿನಾರ್ಗಳು, ವಿಚಾರ ಸಂಕಿರಣಗಳಾದವು. ಇನ್ನೂ ಅಂದರೆ ಅಕಾಡೆಮಿಗಳು ಕೆಲಸ ಮಾಡೋದಿದ್ರೆ ಜಾನಪದ ಅಕಾಡೆಮಿಲಿ ಹೆಂಗಾಗ್ತಿದೆ ಹಂಗೆ ಮಾಡಬೇಕು ಅನ್ನುವ ರೀತಿಯಲ್ಲಿ ಹೆಗ್ಗಳಿಕೆಯಲ್ಲಿ ಕೆಲಸಗಳು ಆದವು. ರಿಜಿಸ್ಟರ್ ಆದ ಅನುಭವಗಳು. ಹೌದೌದು ರಿಜಿಸ್ಟರ್ ಹೌದು. ಒಟ್ಟು ನಾನು 6 ವರ್ಷ ಜಾನಪದ ಅಕಾಡೆಮಿನಲ್ಲಿ ಇಬ್ಬರು ಅಧ್ಯಕ್ಷರುಗಳ ಜೊತೆಗೆ ಕೆಲಸ ಮಾಡಿದ. ಅದೇನು ಇಬ್ಬರು ಅಧ್ಯಕ್ಷರು, ಆಮೇಲೆ ಭಾಳ ಹಿರಿಯರು. ಆಮೇಲೆ ಕರೀಂ ಖಾನ್ರು ನೋಡಿ ಸ್ವಾತಂತ್ರ್ಯ ಹೋರಾಟ ಮಾಡಿದವರು. ಹೌದು. ಆಮೇಲೆ ನೋಡಿ ಅವ್ರ ಜೀವನದ ಬಗ್ಗೆ ನಾನು ಹೇಳಬೇಕಿಲ್ಲ ಒಂಚೂರು. ಯಾಕೆಂದರೆ ಕರೀಂ ಖಾನ್ರಂಥ ಒಬ್ಬ ಹಿರಿಯ ಜಾನಪದ ವಿದ್ವಾಂಸರು ನೋಡಿ, ಅವರ ತಂದೆ ಆಫ್ಘಾನಿಸ್ತಾನದಿಂದ ಇಲ್ಲಿಗೆ ಬಂದವರು. ಆಫ್ಘಾನಿಸ್ತಾನ ಮೂಲ. ಯಾವುದೋ ಕಾರಣಕ್ಕೆ ಬಂದವರು, ಆಫ್ಘಾನಿಸ್ತಾನದಿಂದ ಬಂದವರು ಇಂಡಿಯಾಕ್ಕೆ ಈ ದೇಶದ ನೋಡಿ ಇಲ್ಲಿರ್ಬೇಕು ನಾನು ಒಂದು ತೀರ್ಮಾನ ಮಾಡಿಬಿಟ್ಟು ಸಕಲೇಶ್ಪುರದ ಹತ್ರ ಬಂದು ಸೇರಿಕೊಂಡು ಒಂದು ಟೈಲರಿಂಗ್ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅಲ್ಲೇ ಒಂದು ಬಟ್ಟೆ ಅಂಗಡಿ ಇಡ್ತಾರೆ. ಮತ್ತು ಅಲ್ಲಿ ಜನಪ್ರಿಯರು ಆಗ್ತಾರೆ ಅವ್ರ ತಂದೆ. ಅವರ 6ನೇನೋ 7ನೇ ಮಗ ಇವರು ಕೂಡ ಅದೇ ಕೆಲಸ ಮಾಡ್ತಿರ್ತಾರೆ. ಬಟ್ ಅಷ್ಟೊತ್ತಿಗೆ ಸ್ವಾತಂತ್ರ್ಯ ಹೋರಾಟ ಶುರುವಾಗ್ತದೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಇವ್ರೇನು ಮಾಡಿದ್ರು, ಕರೀಂ ಖಾನ್ರು ಸಂಸ್ಕೃತನೂ ಕಲ್ತಿರ್ತಾರೆ, ಕನ್ನಡನೂ ಅದ್ಭುತವಾಗಿ ಕಲ್ತಿರ್ತಾರೆ. ಸೊ ಇವರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕ್ಬಿಡ್ತಾರೆ. ಇವರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ರಲ್ಲ ಅನ್ನುವ ಕಾರಣಕ್ಕಾಗಿ ಬ್ರಿಟಿಷ್ ಏನು ಮಾಡ್ಬಿಡ್ತಾರೆ, ಅವ್ರ ಬಟ್ಟೆ ಅಂಗಡಿನೆಲ್ಲ ಸೀಸ್ ಮಾಡಿಬಿಡ್ತಾರೆ. ಅವ್ರ ಇಡೀ ಕುಟುಂಬ ಬೀದಿ ಬಿದ್ದೋಗ್ತಾರೆ. ಸೊ ಆಮೇಲೆ ಅವರು ಅವಾಗ ಏನಂದರೆ ಹುಮ್ಮಸ್ಸು, ನಾನು ಸ್ವಾತಂತ್ರ್ಯ ಹೋರಾಟ ಮಾಡಬೇಕು ಅಂತ ಕುಟುಂಬದ ಕಡೆ ಯೋಚನೆ ಮಾಡಲೇ ಇಲ್ಲ. ಅನೇಕರು ಕಷ್ಟಪಟ್ಬಿಟ್ರು. ಅವ್ರ ತಂದೆ ಬ್ರಹ್ಮಚಾರಿ ಬದುಕು. ಅಷ್ಟು ಸ್ವಾತಂತ್ರ್ಯ ಬರ್ತದೆ. ಸ್ವಾತಂತ್ರ್ಯ ಬಂದಮೇಲೆ ಕರ್ನಾಟಕ ಏಕೀಕರಣ ಚಳವಳಿ ಶುರುವಾಗ್ತದೆ. ಇವರು ಸಾಹಿತಿನೂ ಹೌದು. ಇವರು ಅಷ್ಟೊತ್ತಿಗಾಗಲೇ ನಾಟಕಗಳು ಬರೆದಿರ್ತಾರೆ, ಜನಪದ ಗೀತೆಗಳು ಸಂಗ್ರಹ ಮಾಡಿರ್ತಾರೆ. 5 ಜನಪದ ಸಂಕಲನಗಳು ತರ್ತಾರೆ 1948ಕ್ಕಿಂತ ಮೊದಲೇ ತಂದಿರ್ತಾರೆ. ಅವನ್ನ ಇಟ್ಕೊಂಡು ಇವರೇ ಹಾಡ್ತಾರೆ. ಆಮೇಲೆ ಏಕೀಕರಣ ಚಳವಳಿ ಮತ್ತು ಸ್ವಾತಂತ್ರ್ಯ ಚಳವಳಿಗೆ ಜನನ ಸೇರಿಸೋಕೆ ಈಗ ದೊಡ್ಡ ದೊಡ್ಡ ನಾಯಕರು ಬರೋಕ್ಕಿಂತ ಮೊದಲು ಇವರೋಗಿ ಜನಪದ ಗೀತೆಗಳನ್ನ ಹಾಡಿ ಆ ಜನಗಳನ್ನ ಸೇರಿಸೋದು, ಸಂಘಟನೆ ಮಾಡೋದು, ಆ ರೀತಿ ಮಾಡ್ತಾ ಇರ್ತಾರೆ. ತಿರ್ಗಾ ಏಕೀಕರಣ ಚಳವಳಿಗೂ ಧುಮುಕಾದ್ಮೇಲೆ ಪೂರ ಅಲ್ಲಿ ಮದುವೆ ಕಡೆಗೆ ಯೋಚನೆ ಮಾಡಲೇ ಇಲ್ಲ. ನಾವು ಕೇಳಿದ್ರೆ ಏನು ಸರ್ ನೀವು ಮದುವೆ ಆಗಲಿಲ್ವಲ್ಲ? ಅಯ್ಯೋ ನಾನು ಹಿಂಗೆ ಒಬ್ಬಂಟಿ ಆಗಿಬಿಟ್ಟೆ ದೇಶಕ್ಕೆ ನಾಡಿಗೆ ಅಂದ್ಕೊಂಡು, ಆಮೇಲೆ ವಯಸ್ಸಾಗ್ಬಿಡ್ತು, ಯಾರು ಕೊಡ್ತಾರೆ ನನಗೆ ಹೆಣ್ಣು ಅಂತ ತಮಾಷೆ ಮಾಡೋರು. ಇಷ್ಟೆಲ್ಲ ಆದಮೇಲೆ ಆಯ್ತಲ್ಲ ಅಂತ ನೋಡಿ, ಅವ್ರ ಜೊತೆಗೆ ಕೆಲಸ ಮಾಡಿದವ್ರು ಎಷ್ಟೋ ಜನ ಮಂತ್ರಿಗಳೇ ಆಗಿಬಿಟ್ರು, ಸ್ವಾತಂತ್ರ್ಯ ಹೋರಾಟ ಮಾಡಿದವರು. ಆದರೆ ಇವ್ರು ಏನೂ ಆಗಲಿಲ್ಲ. ಅಂದರೆ ಇವ್ರು ಸಂಕೋಚ ಅಂತಂದೆಲ್ಲ ನಾನು ಕೊಡಿ ಅಂತ ಕೇಳೋರಲ್ಲ, ಇವ್ರು ಹೋಗಿ ಅಧಿಕಾರಕ್ಕಾಗಿ ಇದು ಮಾಡಿದವರಲ್ಲ. ಆಮೇಲೆ ಏನಾಯಿತು, ಬಂದು ಬೆಂಗಳೂರಿನಲ್ಲಿರ್ತಾರೆ, ಜೀವನ ಕಷ್ಟ ಆಗಿರ್ತದೆ. ಯಾರೋ ಹೇಳ್ತಾರೆ, ನೀವು ಸಾಹಿತಿಗಳು ಇಷ್ಟು ನಾಟಕ ಬರೆದಿದ್ದೀರಿ, ಇಷ್ಟು ಜನಪದ ಗೀತೆಗಳನ್ನ ಸಂಗ್ರಹಿಸಿದಿರಿ, ಸ್ವತಃ ಹಾಡ್ತೀರಿ, ನೀವು ಯಾಕೆ ಮದ್ರಾಸಿಗೆ ಬರಬಾರ್ದು? ನಮ್ಮ ಕನ್ನಡ ಚಿತ್ರರಂಗ ಅಲ್ಲಿ ಬೆಳೀತಾ ಇದೆ, ನೀವು ಅಲ್ಲಿ ಬಂದು ಯಾಕೆ ಸಂಭಾಷಣೆಗಳು ಬರೆಯೋದು, ಹಾಡುಗಳು ಬರೆಯೋದು ಮಾಡಬಾರ್ದು ಅಂತ ಹೇಳಿದಾಗ ಅಲ್ಲಿ ಹೋಗ್ತಾರೆ. ಮದ್ರಾಸಲ್ಲಿ 10 ವರ್ಷ ಇರ್ತಾರೆ. ಮದ್ರಾಸಲ್ಲಿ 10 ವರ್ಷ ಇದ್ದು ಅವರು ಈಗ ನಟವರ ಗಂಗಾಧರ, ಸ್ವರ್ಣಗೌರಿಯ ಎಲ್ಲ ಹಾಡುಗಳು ಅವರವೇ. ನಟವರ ಗಂಗಾಧರ, ಉಮಾಶಂಕರ, ಅದ್ಭುತವಾದ ಹಾಡುಗಳೆಲ್ಲವೂ. ಆಮೇಲೆ ಅವರ ತುಂಬ ಒಳ್ಳೊಳ್ಳೆ ಹಾಡುಗಳು ಬರೆದಿದ್ದಾರೆ ಬಿಡಿ. ಇವತ್ತು ಕರೀಂ ಖಾನ್ ಹಾಡು ಅಂದರೆ ರೇಡಿಯೋದಲ್ಲಿ ಬರ್ತಾಯಿದ್ರೆ ಎಲ್ಲರೂ ಕಿವಿಯಾಗಲಿಸಿ ಕೇಳ್ತಾರೆ. ಆಮೇಲೆ ಸಂಭಾಷಣೆಗಳು ಬರೀತಾರೆ. ಅಲ್ಲೂ ಕೂಡ ಏನಾಯಿತು, ಈ ಚಿತ್ರರಂಗದ ಅನೇಕರು ಅವ್ರನ್ನ ದುರುಪಯೋಗ ಪಡಿಸ್ಕೊಳ್ತಾರೆ. ಬರೆಸ್ಕೊಳ್ಳೋದು, ಒಂದು ಬಿರಿಯಾನಿ ಕೊಡಿಸ್ಬಿಡೋದು, ಒಂದು ಊಟ ಕೊಡಿಸ್ಬಿಡೋದು, ಆಮೇಲೆ ಆಯಿತು ಕರೀಂ ಖಾನ್ರೆ ಅಂತ ಕಳಿಸೋದು. ಹಿಂಗೆ ರಾಜ್ಕುಮಾರ್ ಅವರು ಸ್ವತಃ ಕರೀಂ ಖಾನ್ರು ಕಂಡ್ರೆ ಮದ್ರಾಸಲ್ಲಿ ಅಪ್ಪಾಜಿ ಅಂತ ಹೇಳ್ಬಿಟ್ಟು ಕಾಲು ನಮಸ್ಕಾರ ಮಾಡೋರಂತೆ ಯಾವಾಗಲೂ. ಕರೀಂ ಖಾನ್ರ ಹತ್ರ ಅಷ್ಟು ಗೌರವ ಅವ್ರಿಗೆ. ಅಷ್ಟು ಗೌರವ ಇದ್ರೂ ಅವ್ರಿಗೆ ಸಂಪಾದನೆ ಏನು ಸಿಕ್ಕಲಿಲ್ಲ. ಆಮೇಲೆ ಬೇಡ ಈ ಮದ್ರಾಸಲ್ಲಿ ಇಷ್ಟೇ ಕತೆ, ಇದು ಎಲ್ಲ ಶೋಷಣೆ, ಇದು ಸಿನಿಮಾ ಜಗತ್ತು ಅಂದ್ಬಿಟ್ಟು ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದು ಆ ದ್ವಾರಕಾ ಹೋಟೆಲ್ನ ಒಂದು ರೂಮಲ್ಲಿ ಇದ್ದಾಗ ನಾವು ಭೇಟಿ ಮಾಡೋದು. ಅಕಾಡೆಮಿ ಅಧ್ಯಕ್ಷ ಆದ ಆ ಟೈಮ್ಗೆ ನಮಗೇನು ಅನಿಸುತ್ತೆ ಸರ್, ಈಗ ಜಾನಪದ ಕ್ಷೇತ್ರ ಅಂದರೆ ಹಾಡೋರಿಂದ, ಕುಣಿಯೋರಿಂದ, ಬಾರಿಸೋರಿಂದ ಶ್ರೀಮಂತ ಕಾಣುತ್ತೆ ಅಂತ ಇಂಥ ಎಲ್ಲ ವಿದ್ವಾಂಸರ ಹಿರಿಯರ ಒಂದು ತ್ಯಾಗ, ಹೌದೌದು, ಇದೆಲ್ಲದರನ್ನು ಸೇರಿಸ್ಕೊಂಡಿದೆ ಜನಪದ ಅನ್ನೋದನ್ನ ತಿಳಿಸ್ಕೊಟ್ರಿ. ಹೌದೌದೌದು, ಖಂಡಿತವಾಗಿ ಅಲ್ವಾ? ಸರ್, ಜಾನಪದ ಅಕಾಡೆಮಿ ಅಥವಾ ನಿಮ್ಮ ವೃತ್ತಿ ಬದುಕಿನ ಮಧ್ಯೆ ನಿಮ್ಮ ಕುಟುಂಬದ ಪರಿಚಯ ಮಾಡ್ಕೊಳ್ಳೋದು ಮರ್ತ್ಬಿಟ್ಟಿದ್ದೀರಾ? ಈಗ ನಾನು MA ಮುಗೀತಲ್ಲ, MA ಮುಗಿದು ಜಾನಪದ ಅಕಾಡೆಮಿಗೆ ಸೇರಿಕೊಂಡೆ. ಆಮೇಲೆ ಭಾಷಾಂತರ ಇಲಾಖೆ ಎಲ್ಲ ಆಯ್ತಲ್ಲ. ಭಾಷಾಂತರ ಇಲಾಖೆಯಲ್ಲಿ ಇದ್ದಾಗಲೇ ಅಂದರೆ ಇನ್ನು ಈ ಅಕಾಡೆಮಿಕ್ ರಿಜಿಸ್ಟ್ರಾರ್ ಬರೋಕ್ಕಿಂತ ಕೇವಲ ಒಂದು 3-4 ತಿಂಗಳು ಮೊದಲು ಪ್ರೊಫೆಷನಲ್ನಲ್ಲೇ ಆ ಟೈಮ್ನಲ್ಲಿ ನನ್ನ ಮದುವೆ ಆಯಿತು. ಅರೇಂಜ್ಡ್ ಮ್ಯಾರೇಜ್. ಅರೇಂಜ್ಡ್ ಅಂದರೆ ನನಗೆ ಗೊತ್ತಿರುವ ನಮಗೆ ದೂರದ ರಿಲೇಟಿವ್, ಅವರು ದೂರದ ಸಂಬಂಧ. ಬಟ್ ಅವ್ರಿಗೆ ಆ ಹುಡುಗಿನ ನೋಡಿ ನನಗೆ ಇಷ್ಟ ಆಗಿತ್ತು. ನಾನು ಅವ್ರನ್ನ ಕೇಳಿದ್ದೆ ನನಗೆ ಮದುವೆ ಮಾಡ್ಕೊಳ್ತೀನಿ ಅಂತ. ಅವ್ರಿಗೂ ಒಪ್ಪಿಗೆ ಇತ್ತು.
ಬಟ್ ಒಂದು ನನ್ನ ಷರತ್ತು ಒಂದಿತ್ತು, ಏನು ಅಂತಂದರೆ ಸರಳ ವಿವಾಹ ಮಾಡಿಕೊಡ್ಬೇಕು. ಬರೀ ಹೂಮಾಲೆ ಬದಲಾವಣೆ ಮಾಡೋ ಮೂಲಕ ಮದುವೆ ಆಗೋದು. ಅಷ್ಟೊತ್ತಿಗಾಲ ನಾನು ಕುವೆಂಪು ಅವರನ್ನೆಲ್ಲ ತುಂಬ ಓದ್ಕೊಂಡ್ಬಿಟ್ಟಿದ್ದೆ. ಸೊ ನಮ್ಮ ಗುರುಗಳು ಈಗ ಕಾಳೇಗೌಡ ನಾಗವರ ಅವರೆಲ್ಲ ಸಿಂಪಲ್ ಮ್ಯಾರೇಜ್ ಆಗಿ ಈಗಾಗಲೇ ಹೆಸರು ಮಾಡಿದರು. ಸೊ ನಾವು ಹಂಗೆ ಆಗಬೇಕಲ್ಲ ಅನ್ನೋದು ನನ್ನ ಇದಿತ್ತು. ಆಮೇಲೆ ಯಾಕೋ ಒಂದು ಸ್ವಲ್ಪ ಈ ಪುರೋಹಿತ್ ಶಾಹಿಯಿಂದ ಸ್ವಲ್ಪ ಆಚೆ ಇರೋಣ ಅನ್ನೋದು ನಮ್ಮ ಆಗಿನ ಮನೋಭಾವ. ಸೊ ಕುವೆಂಪು ಅವರ ಪ್ರಭಾವ ಕೂಡ ಇರ್ಬೋದು, ಗುರು ಪರಂಪರೆ ಬೆಳೆಸಬೇಕು ಅಂತ. ಸೊ ಬಟ್ ಈಗ ಪಾಪ ನಮ್ಮ ಆ ಹುಡುಗಿಯ ತಂದೆ ತಾಯಿ ಅವರೆಲ್ಲ ಈಗ ನಮ್ಮ ರೀತಿಲೇ ಯೋಚನೆ ಮಾಡಬೇಕು ಅಂತಿಲ್ಲ. ಸರ್ಕಾರಿ ಕೆಲಸದ ಗಂಡು ಗ್ರ್ಯಾಂಡಾಗಿ ಮಾಡೋಣ ಅನ್ನೋ ಥರದಲ್ಲಿ ಇಲ್ಲ. ಗ್ರ್ಯಾಂಡಾಗಿ ಮಾಡೋಕ್ಕೂ ಅವ್ರೇನು ದೊಡ್ಡ ಇವರಲ್ಲ ಪಾಪ, ಅವರು ಒಂದು ಸಾಮಾನ್ಯ ಕುಟುಂಬದವರೇ. ಬಟ್ ಆ ಹುಡುಗಿ ನನಗೆ ಇಷ್ಟ ಆಗಿತ್ತು, ನಮ್ಮ ದೂರದ ಸಂಬಂಧಿ. ನಾನು ಒಪ್ಕೊಂಡಿದ್ದೆ ಮದುವೆ ಮಾಡ್ಕೋಬೇಕು ಅಂತೇಳಿ ನಾನೇ ತೀರ್ಮಾನ ಮಾಡಿದೆ. ಅವರು ಒಪ್ಪಿದ್ರು. ಬಟ್ ಇದಕ್ಕೆ ಅವ್ರಿಗೆ ಹಿಂದೆ ಮುಂದೆ ನೋಡೋಕೆ ಶುರು ಮಾಡಿ, ಹೆಂಗಿದು ಪುರೋಹಿತರಿಲ್ಲದೆ, ಈ ಆಚರಣೆಗಳಿಲ್ಲದೆ, ಮಂತ್ರ ಇಲ್ಲದೆ, ಧಾರೆ ಇಲ್ಲದೆ ಮದುವೆ ಆಗೋದು ಅಂದರೆ ಹೆಂಗೆ? ಸೊ ಆವಾಗ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿದೆ, ಇಲ್ಲ ಅದರಿಂದ ಏನೂ ಆಗಲ್ಲ. ಸೊ ಆಮೇಲೆ ಅಷ್ಟೊತ್ತಿಗೆ ನನ್ನ ಬಗ್ಗೆ ಅವ್ರಿಗೆಲ್ಲ ನಂಬಿಕೆನೂ ಬಂದಿತ್ತು. ಸೊ ಕೊನೆಗೆ ಒಪ್ಕೊಂಡ್ರು ಅವರು. ನಮ್ಮ ಅಪ್ಪಂದಂತೂ ಇದೇ ಇಲ್ಲ, ನಾನು ಹೇಳಿದ್ನಲ್ಲ ನಮ್ಮಪ್ಪ ದೊಡ್ಡ ಜ್ಞಾನಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಹಂಗೆ ಆಗಬೇಕು ಅಂದರು. ಆಮೇಲೆ ನಾನೇ ಪುರೋಹಿತ ಆಯ್ತೀನಿ ನಡಿ ಅಂತ ಅಂದರು ನಮ್ಮಪ್ಪ. ಸೊ ನಮ್ಮಪ್ಪನೇ ಒಂದು ಸುಮ್ಮನೆ ಒಂದು ಸಣ್ಣ ಪೆಂಡಾಲ್ ಹಾಕ್ಬಿಟ್ಟು ಅದ್ರ ಕೆಳಗಡೆ, ಅವಾಗೆಲ್ಲ ನಾಗೇಗೌಡರು ಬಂದಿದ್ರು ಮದುವೆಗೆ, ಪ್ರೊಫೆಸರ್ ಡಿ ಲಿಂಗಯ್ಯನವ್ರು ಬಂದಿದ್ರು, ಕಾಳೇಗೌಡರು ಬಂದಿದ್ರು, ಬರಗೂರು ರಾಮಚಂದ್ರಪ್ಪ ಬಂದಿದ್ರು, DR ನಾಗರಾಜ್ ಬಂದಿದ್ರು, ಸಿದ್ಧಲಿಂಗಯ್ಯ ಬಂದಿದ್ರು, ಇವರೆಲ್ಲ ಬಂದಿದ್ರು. ನಮಗೂ ಆಮೇಲೆ ಕೀರಂ ನಾಗರಾಜ್ ಬಂದಿದ್ರು. ಸೊ ಇವರೆಲ್ಲ ಬಂದಿದ್ರು ನನ್ನ ಮದುವೆಗೆ. ಎಲ್ಲ ದೊಡ್ಡ ಸಾಹಿತಿಗಳ ದಂಡೆ ಇತ್ತು. ಸೊ ಆವಾಗ ನಮ್ಮಪ್ಪ ನನ್ನ ಕೈಗೆ ಹಾರ ಕೊಟ್ಟರು, ಹಾಕು. ನಾನು ಹಾಕ್ತೆ. ಅವರಪ್ಪ ಹುಡುಗಿ ಕೈಗೆ ಹಾರ ಕೊಟ್ಟರು, ಹಾಕು. ಸೊ ನಮ್ಮಪ್ಪನೇ ನನ್ನ ಕೈಗೆ ತಾಳಿ ಕೊಟ್ಟರು, ಕಟ್ಟಪ್ಪ ಅಂತ ಕಟ್ಟಿದೆ. ನಮ್ಮಪ್ಪನೇ ಪುರೋಹಿತ ಅಷ್ಟೇ, ಮಂತ್ರ ಇಲ್ಲ, ಇದು ಏನು ಅಂಥದ್ದು ಏನೂ ಇಲ್ಲ. ಆಮೇಲೆ ಯಾರೋ ಒಬ್ಬರು ಕುವೆಂಪುದ ಇದನ್ನು ಓದಿದ್ರು, ಮಂತ್ರಮಾಂಗಲ್ಯ ಓದಿದ್ರು, ಮುಗೀತು ಅಷ್ಟೇ. ಅಂದರೆ ಒಂದು 20 ನಿಮಿಷದಲ್ಲಿ ನಮ್ಮ ಮದುವೆ ಮುಗಿದೋಯ್ತು. 20 ಮಿನಿಟ್ಸ್. ಬಜೆಟು 5,000. ಯಾಕೆಂದರೆ ಬಂದವ್ರಿಗೆ ಊಟ ಹಾಕಿದ್ವಿ, ಊಟ ಮಾಡಿಸ್ತೀರಿ. 5,000 ರೂಪಾಯಿ ಬಜೆಟು. ಅಷ್ಟರಲ್ಲಿ ಎಲ್ಲ ನಮ್ಮ ಮದುವೆ ಮುಗಿದೋಯ್ತು. ಮಾದರಿ ಸರ್ ನೀವು, ಇವತ್ತಿನ ಯೂತ್ಸ್ಗೆ ಮಾದರಿ ನೀವು. ಸೊ ಅದು ಯಾವಾಗ ನೋಡಿ, 41ನೇ ವರ್ಷ ಇದು. ಕಳೆದ ಮೇ 15ಕ್ಕೆ 41 ವರ್ಷ ಆಯ್ತು ನಮ್ಮ ಮದುವೆ ಆಗಿ. 41 ಇಯರ್, 41 ವರ್ಷದ ಹಿಂದೆ. ಈ ತಿಂಗಳಿಗೆ ಈ ಮೇ 15 ಆಯ್ತಲ್ಲ, ಮೊನ್ನೆ ಮೇ 15ಕ್ಕೆ 41ನೇ ವರ್ಷ. ತಡವಾಗಿ ಶುಭಾಶಯಗಳು. ಸೊ 41 ವರ್ಷ ಆಯಿತು. ಸೊ ಆಮೇಲೆ ನನಗೆ ಒಬ್ಬ ಮಗ ಹುಟ್ಟಿದ. ಅವನ ಹೆಸರು ವಿನೂತನ್ ಅಂತ ಹೆಸರು, ವಿನೂತನ್. ಸೊ ಮಗ ಆದಮೇಲೆ 4 ವರ್ಷಕ್ಕೆ ಮಗಳು ಹುಟ್ಟಿದ್ಲು, ಅವಳ ಹೆಸರು ಕೃತಿ ಅಂತ. ಕೃತಿ. ಸೊ ಅವಾಗ ನಾವು ಬೆಂಗಳೂರಿನಲ್ಲಿ ಯಾವ್ಯಾವುದೋ ಹಂಗೆ ಸ್ಕೂಲ್ಗಳಿಗೆ ಸೇರಿಸಿದ್ವಿ. ಇಷ್ಟರಲ್ಲಿ ನಾನು ಆಮೇಲೆ ಏನೇನಾಯಿತು ಅಂತ ಆಮೇಲೆ ಹೇಳ್ತೀನಿ. ಕಾಲೇಜು ಇದು ಬೆಂಗಳೂರು ಬಿಟ್ಟು ಹಂಪಿಗೆ ಹೋದ್ಮೇಲೆ ಅಲ್ಲಿಗೆ ಮಕ್ಕಳನ್ನ ಕರ್ಕೊಂಡು ಹೋದ್ವಿ. ಸೊ ಅದು ಮುಂದೆ ಆಮೇಲೆ ಹೇಳ್ತೀನಿ. ಮದುವೆ ಆಗಿ 2 ಮಕ್ಕಳು. ಸುಖಿ ಕುಟುಂಬ. ಸೆಟಲ್ಡ್ ಇನ್ ಬ್ಯಾಂಗ್ಳೂರ್. ಸೆಟಲ್ಡ್ ಇನ್ ಬ್ಯಾಂಗ್ಳೂರ್. ಮಾತನಾಡಣ್ಣಯ್ಯ ಮಾತನಾಡು, ಏ ಮುದ್ದು ಏ ಗಿಳಿಯೇ ಮಾತನಾಡು.